ನಮಸ್ಕಾರ ಸ್ನೇಹಿತರೆ, ನಾನು ಉಷಾ ಗಾಯತ್ರಿ. ಎಂದಿನಂತೆ ಇವತ್ತು ಕೂಡ ನಾನು ಹಿರಿಯ ನಾಗರಿಕರು ಅಂದು ಇಂದು ಅನ್ನೋ ಕಾರ್ಯಕ್ರಮಕ್ಕೆ ಈಗ ಹೊಸದಾಗಿ ಒಂದು ಮುದ್ದಾದ ಜೋಡಿಯನ್ನ ವಿಚಾರಣೆ ಮಾಡೋಣ. ಶ್ರೀಮತಿ ಸುಜಾತ ಮತ್ತು ಶ್ರೀ ಅರವಿಂದ್ ಕಾಪ್ಸೆ ಇವತ್ತಿನ ನಮ್ಮ ಜೊತೆ ಮಾತುಕತೆಗೆ ಕೂತಿರಂತ ಹಿರಿಯ ದಂಪತಿಗಳು. ಅಮ್ಮ ನಮಸ್ಕಾರ. ಸರ್ ನಮಸ್ಕಾರ. ಹಿರಿಯ ನಾಗರಿಕರು ಅಂದು ಇಂದು, ಇವಾಗ ನಿಮ್ದು ನೀವೇನ್ ವರ್ಕ್ ಮಾಡ್ತಾ ಇದ್ರಿ, ಎಲ್ಲಿ ಏನ್ ನಿಮ್ದು ಎಜುಕೇಶನ್ ಏನು, ನೀವು ಪ್ರಾಪರ್ ಏನು, ಅಲ್ಲಿಂದ ನಾನು ಶುರು ಮಾಡ್ತೀನಿ. ತಮ್ಮ ಹೆಸರು? ನಾನು ಸುಜಾತ ಕಾಪಸ್ ಅಂತ. ನಂದು ತಾಯಿ ಮನೆ ಬಿಜಾಪುರ, ಅಲ್ಲಿ ಮೀನಾಕ್ಷಿ ದೇಶಪಾಂಡೆ ಅಂತ ಹೆಸರು. ನಂದು BA ಮಾಡ್ಕೊಂಡಿದ್ದೆ. ಆಮೇಲೆ ನಾವು BA ಫಸ್ಟ್ ಇಯರ್ ಇದ್ದಾಗ ನಾನು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಕಾಲ್ಫರ್ ಮಾಡಿದ. ಅವಾಗ ಅಪ್ಲೈ ಮಾಡ್ಕೊಂಡು ನಮ್ಗೆ ಇಮಿಡಿಯೇಟ್ ಜಾಬ್ ಸಿಗ್ತದೆ. ಫಸ್ಟ್ ಇಯರ್ ಇರುವಾಗ ಕಾಲ್ಫರ್ ಮಾಡಿದ್ರು. ಅವಾಗ ನಮ್ಗೆ SSLC ಪರ್ಸೆಂಟೇಜ್ ಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಬಿಡ್ತಿದ್ರು. ಇಂಟರ್ವ್ಯೂ ತಗೊಂಡು ಇದು ಮಾಡಿದ್ರು. ಆವಾಗಿನ ಪರ್ಸೆಂಟೇಜ್ ಏನಮ್ಮ ನೀವು? ಅವಾಗ ನನ್ 78 ಆಗಿತ್ತು SSLC. ಅಬೌವ್ 70 ಕೊಡ್ತಿದ್ರು. ಆದ್ರೂ ಮಕ್ಕಳು ಪಡಿಸ್ಕೋತಾರ ಮನೆಯಲ್ಲಿ. ಇಲ್ಲಿ ಪಡಿಸ್ಕೋತಾರ. ಹಿಂಗಾಗಿ ಅಪಾಯಿಂಟ್ಮೆಂಟ್ ಆಯ್ತು. ಅಲ್ಲೇ ಒಂದೆರಡು 3 ಸರ್ವಿಸ್ ಮಾಡಿದೆ ನಾನು. ಅಲ್ಲೇ ನಮ್ ತಾಯಿ ತಂದಿ, ನಮ್ ದೊಡ್ಡ ಕುಟುಂಬ, 8 ಜನ ನಾವು ಮಕ್ಕಳು ಬಿಜಾಪುರ. 4 ಮಂದಿ ಅಣ್ಣಂದ್ರು, 2 ಅಕ್ಕಂದ್ರು, ತಂದ್ರು, ನಾನು. ಆಮೇಲೆ 1-2 ವರ್ಷ ಆದ್ಮೇಲೆ ನೋಡ್ಲಿಕ್ಕೆ ಮದ್ವೆ ಮಾಡೋದು. ಲಕ್ಕಿಲಿ ನಮ್ ಡಿಪಾರ್ಟ್ಮೆಂಟ್ ನವ್ರೆ ಸಿಕ್ತು. ನಮ್ದು 83 ಒಳಗೆ ಮದ್ವೆ ಆಯ್ತು ಬಿಜಾಪುರದಾಗ. ಆಮೇಲೆ ಹುಬ್ಳಿ ಬಂದ್ವಿ. ಹುಬ್ಳಿ ಬಂದು ಈಗ ಸಂಸಾರ ಸ್ಟಾರ್ಟ್. ಇಲ್ಲಿ ಮನೇಲಿ ಅತ್ತೆ ಮಾವ 2 ಮೈಕಂದ್ರು, ಅಕ್ಕ ಒಬ್ಬದಾಗ್ತಿಗೆ. ಆಮೇಲೆ ನಮ್ಗಿಬ್ರು ಗಂಡ್ ಮಕ್ಕಳು, ಬಿಜಿ ಪ್ರಾರ್ಥಿಸ್ತೆ ಅಂತ. 2 ಮದುವೆ ಆಗಿದೆ, 2 ಸೆಟ್ಲ್ ಆಗಿದ್ದಾರೆ ಈಗ. ನಾವು ರಿಟೈರ್ಮೆಂಟ್ ಲೈಫ್ ಬೆಂಗಳೂರಾಗು ಈಗ ಮಗ ಸೊಸಿ ಬರ್ತಾನೆ ಅವರು. ಅಲ್ಲಿ ಸ್ವಲ್ಪ ದಿನ ದಿನ ಕಳೀತಾ ಇರ್ತಿದ್ವಿ. ಮೇಡಮ್, ನನ್ನ ಹೆಸರು ಅರವಿಂದ್ ತಾಪಸ್ ಅಂತೇಳಿ. ನಾ ಮೂಲತಃ ಹುಬ್ಬಳ್ಳಿಯವನ, ಹುಟ್ಟಿದ್ದು ಹುಬ್ಬಳ್ಳಿ, ಕಲ್ತಿದ್ದು ಹುಬ್ಬಳ್ಳಿ. ಆಮೇಲೆ ಎಜುಕೇಶನ್ ಎಲ್ಲ ಮೊದಲು ಪ್ರೈಮರಿ ಎಜುಕೇಶನ್ ಕಮಲ್ಪೇಟದಾಗ ಆಗಿದ್ದು. ಆಮೇಲೆ ನಮ್ದು ಲೆಮಿಂಗ್ಟನ್ ಸ್ಕೂಲ್ ನಂದು, ನಂತರ PC ಜಾಮಿನ್ ಕಾಲೇಜ್. ಆಮೇಲೆ ಡಿಗ್ರಿ ತಗೊಂಡ ತಕ್ಷಣ PNT ಕಾಲ್ಫಾರ್ ಮಾಡ್ತಿದ್ರು. ಅವಾಗ ಸೆಲೆಕ್ಟ್ ಆಯ್ತು. ಸೆಲೆಕ್ಟ್ ಆಗಿ ನಾನು ಅಪಾಯಿಂಟ್ಮೆಂಟ್ ಆಗಿ ಫಸ್ಟ್ ಪೋಸ್ಟಿಂಗ್ ಅರ್ಣಾವರ್ ಹಾಕಿದ್ದೇನೆ. ಅರ್ಣಾವರದಿಂದ ಒಂದು 6 ತಿಂಗಳಾದ ಮತ್ತೆ ಪ್ರಮೋಷನ್ ಆದ ನನಗೆ ಬೇರೆ ಇದ್ರ ಮೇಲೆ ಸೇಮ್ ಡಿಪಾರ್ಟ್ಮೆಂಟ್ BNT. ಅಲ್ಲಿಂದ ಮುಂದೆ ಟ್ರೈನಿಂಗು ಬೆಂಗಳೂರಾಗ ಮುಗಿಸ್ಕೊಂಡು ಮೈಸೂರಾಗ ಮುಗಿಸ್ಕೊಂಡು ಹರಿಹರಿಗೆ ಪೋಸ್ಟಿಂಗ್ ಆದ. ಹರಿಹರದಾಗ 5 ವರ್ಷ ಇದ್ದೆ. ಆಮೇಲೆ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಕೊಟ್ಟೆ. ಅದು ಬದಲಿ ಅವ್ರು ಮುಂಡ್ರಿಗೆ ಕೊಟ್ರು. ಮುಂಡ್ರಿಗಳು ಒಂದು 5 ವರ್ಷ ಇದ್ದಾರೆ ನಾನು. ಆಮೇಲೆ 1983 ಒಳಗೆ ನಮ್ ಮ್ಯಾರೇಜ್ ಫಿಕ್ಸ್ ಆಗ್ತದೆ ಇಬ್ಬರದು. ಮ್ಯಾರೇಜ್ ಫಿಕ್ಸ್ ಆದೈತೆ. ನಾನು ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ತಗೊಂಡ್ಬಂದೆ, ಅವ್ಳು ಹುಬ್ಬಳ್ಳಿಗೆ ತಗೊಂಡ್ಬಂದು. ಈಗ ನಡೆದು ಅವ್ರು ಹೇಳಿದಾಗ ನಮಗೆ 2 ಮಕ್ಕಳು, ದೊಡ್ಡ ಮಗ ಸೊಸಿ ಇಬ್ರು ಇಟ್ಲಿ ಒಳಗೆ, 2 ಆರಾಮಾಗಿದ್ದಾರೆ. ಸಣ್ಣ ಬೆಂಗಳೂರಾಗ ಮಗ ಸೊಸಿ ಅವರು ಆರಾಮಿದ್ದಾರೆ. 2 ಒಳ್ಳೆ ಪೋಷನ್ ಇದ್ದಾರೆ. ಖುಷಿಯಾಗಿದ್ದೀವಿ, ಆರಾಮಾಗಿ. ನಮ್ದು ತುಂಬಾ ಖುಷಿ ಆಯ್ತು ನಿಮ್ದೆಲ್ಲ ಕೂಡು ಕುಟುಂಬದಿಂದ ಬಂದಿರೋರು ಅಂತ ಕೇಳಿ. ನೀವು ಕೂಡು ಕುಟುಂಬ ನಿಮ್ದೆಲ್ಲ ಅಷ್ಟು 4 ಜನ ಅಣ್ಣ ತಮ್ಮಂದ್ರು, ಅಕ್ಕಂಗಿರು ಅಂತ ಹೇಗೆಲ್ಲ ನೀವು ಹೇಳಿದ್ರಿ. ಮದುವೆ ಆಗಿ ಬಂದ್ಮೇಲೆ ಇಲ್ಲಿ ಕೂಡು ಕುಟುಂಬ. ಈಗ ನಮ್ಮ ಅತ್ತೆ ಮಾವ ನಮ್ ಜೊತೆ ಅತ್ತೆ ಮಾವ 2 ಮೈದಂದ್ರು. ನಮ್ ಇವ್ರ ಅಕ್ಕನ ಮದುವೆ ಆಗಿತ್ತು, ಅವ್ರು ಧಾರವಾಡಕ್ಕೆ ಇತ್ತು. ಅವಳು ಬಂದು ಮಾಡ್ತಿದ್ರು. ನಮ್ದು ಆಲ್ಮೋಸ್ಟ್ ನಮ್ಮ ಅತ್ತೆ ಮಾವ ಇರೋ ತನಕ ಕೂಡು ಕುಟುಂಬ ಟೈಮ್. ಇವಾಗ ಇಬ್ರು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ನಿಮ್ಗ ಏನಾದ್ರು ಸವಾಲುಗಳು ಅಥವಾ ಸಮಸ್ಯೆಗಳು, ಅಥವಾ ಇಬ್ರು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ತುಂಬಾ ಅನುಕೂಲನೇ ಆಯ್ತು, ಈ ತರ ಏನಾದ್ರು ಅನಿಸ್ತಾ ನಿಮ್ಗೆ? ಅನುಕೂಲ ಅಂದ್ರೆ ನಮ್ದು ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ಆಗಿತ್ತು, ಇವ್ರದ್ದು ಫೀಲ್ಡ್ ಡ್ಯೂಟಿ ಆಲ್ಮೋಸ್ಟ್ ಇಡೀ ಸರ್ವಿಸ್ ತುಂಬ ನಾವು ಫೀಲ್ಡ್ ಡ್ಯೂಟಿ ಒಳಗೆ ಇದ್ದೇವೆ ನಾನು. ಹೀಗಾಗಿ ಅಫ್ಕೋರ್ಸ್ ನೀವೇ ಹೇಳಿದಂಗೆ ಸಮಸ್ಯೆ ಅಂತೀರೇನ್ರಿ, ನಮ್ದು ಸ್ಯಾಲ್ರಿ ಎಷ್ಟದ ಎಲ್ಲ ಅಕ್ಕಿನ ನೋಡ್ತಿರ್ತಿದ್ರು. ಅದರಿಂದ ಏನು
ನನಗೆ ಪರ್ಮಿಷನ್ ಇಲ್ಲ, ಚಾನ್ಸ್ ಇಲ್ಲ. ಚಾನ್ಸ್ ಇದೆ. ಅವ್ರಿಗೆ ಬೇಸಿಕ್ ಎಷ್ಟು ಅಂತ ಗೊತ್ತಿರಲ್ಲ, ಈಗೂ ಪೆನ್ಷನ್ ಎಷ್ಟು ಅಂತ ಈಗೂ ಗೊತ್ತಿಲ್ಲ ಅವ್ರಿಗೆ. ಇಲ್ಲ ನಿಮ್ ಕೈಲೇ ಅಲ್ಲೇ ಕೈ ಅಂತ ಅಂದ್ರೆ ಇನ್ಫಾರ್ಮೇಶನ್ ಏನೋ ತೆಗೆಯೋದು ಹಾಕೊಳ್ಳೋದಿಲ್ಲ. ಸ್ಟಾರ್ಟಿಂಗ್ ಇಂದ ನಿಮ್ ಕೈಗೆ ಎಲ್ಲ ಹಾಕೊಂಡಂತ ಗೊತ್ತಾಗುತ್ತೆ. ಮೇಡಮ್ ಫಾರ್ಚುನೇಟ್ಲಿ ನಂದೇನಾಗಿದೆ, ಅದು ಯಾವ ಕಾಲಕ್ಕೂ ಲಕ್ಷ್ಮಿ ಫ್ಲೋ ಅಂತ ನಿಂತೇ ಇರ್ತದೆ. ಅಂಡ್ ಅಕಿ ಶಿ ಹ್ಯಾಸ್ ಟೇಕನ್ ಮೋಸ್ಟ್ ಕೇರ್, ಅದ್ರಾಗ ಏನು ಡೌಟ್ ಇಲ್ಲ. ಅಂದ್ರೆ ನಾನ್ ಇಬ್ರು ಒಂದೇ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಯಾಕೆ ಕೇಳಿದೆ, ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಇಬ್ರು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಒಂದೇ ಟೈಮಿಗೆ ಹೋದು ಒಂದೇ ಟೈಮಿಂಗ್ ಬರೋದು, ಮನೆಯಲ್ಲಿ ಮಾಡೋದು, ಆಚೆ ಕಡೆ ಹೋಗೋದು, ಇವೆಲ್ಲ ಸಮಸ್ಯೆ ಆಗೋದ್ರಿಂದ ಕೆಲವ್ರು ಏನ್ ವಿಚಾರ ಮಾಡ್ಬಿಡ್ತಾರೆ, ಇಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದ್ರೆ ಅವ್ರು ಬೆಳಗ್ಗೆ ಸಾಯಂಕಾಲ ಬಂದು ಅವ್ರ ಹೆಣ್ಮಕ್ಳು ತಮ್ಮ ಮನೆ ಕೆಲಸ ತಾವು ಮಾಡ್ಕೊತಿರ್ತಾರೆ. ಈ ತರದ್ದೆಲ್ಲ ಡಿಸ್ಕಷನ್ಸ್ ಇರುತ್ತೆ. ನಿಮ್ಗೆ ಏನಾದ್ರು ಬಂದ ಹೋಗುವಾಗ ನೀವು ಒಟ್ಟಿಗೆ ಹೋಗುದು ಒಟ್ಟಿಗೆ ಬರೋದು? ಇಲ್ಲ, ನಾವ್ ಒಟ್ಟಿಗೆ ಅಂದ್ರೆ ಅವ್ರು ಸ್ವಲ್ಪ ಒಂದ್ ಸ್ಲೈಟ್ ಆಗಿ ಬರ್ತದೆ. ನಮ್ದು 10 to 5:30 ನಮ್ದು ಫಿಕ್ಸ್, ಅವ್ರ ಫೀಲ್ಡ್ ಡ್ಯೂಟೀಸ್ ಇತ್ತು. ಫಿಕ್ಸ್ಡ್ ಅವರ್ಸ್ ಇದೆ ಅಂದ್ರೆ ಹೋಗ್ತಿದ್ರು ಆಫೀಸ್ಗೆ, ಬಟ್ ಫೀಲ್ಡ್ ಡ್ಯೂಟಿ ಇದ್ದಿದ್ರಿಂದ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರ್ತಿತ್ತು. ಈಗ ನಂಗ್ ಮನೆಯಾಗ ಅತ್ತಿ ಮಾವ ಇದ್ರು, ಮೈಕೊಂಡಿದ್ರು, ಹಿಂಗ ನಮ್ ಹುಡುಗರು ನೋಡ್ಕೋತಿದ್ರು. ಅವ್ರು 9:30 ಅಂದ್ರೆ ಇದ್ರಲ್ಲೆಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಅವಾಗೆಲ್ಲ ನಮ್ಮ ಮನೆಗೆಲ್ಲ ಕೆಲಸ ಮಾಡ್ಕೊಂಡು ಡಬ್ಬಿ ತಗೊಂಡೋಗಿ ಬಿಡ್ತಿದ್ವಿ. ನಾ 5:30 ಆಫೀಸ್ ಓದ್ಕೊಂಡು 4 ಗಂಟೆಗೆ ಮನೆಗೆ ಬಂದ್ಬಿಡ್ತಿದ್ದೆ. ಇದು ಸ್ವಲ್ಪ ಲೇಟ್ ಆಗಿ ಬರ್ತಿತ್ತು. ಇವಾಗ ತಾಯಿ ಮನೇಲಿ ತವ್ರ ಮನೇಲಿ ಎಷ್ಟೇ ಜನರಿದ್ರು ಅದು ಕೆಲಸ ಮಾಡೋ ಹೆಣ್ಮಕ್ಳಿಗೆ ಸಹಾಯನೇ. ಬೈತಾರೋ ಏನೋ ಮಾಡ್ತಾರೋ ಬೇರೆ ಆಗ್ಲಿ ಅಂದ್ಬಿಟ್ಟು ನೀನ್ ತಿರ್ಕೊಂಬರ್ತಿ ಹಂಗಂತ ಏನೋ ಒಂದ್ ಕಪ್ ಚಹಾ ಸಿಗುತ್ತೆ, ಊಟ ಸಿಗುತ್ತೆ, ಬೇರೆ. ಅದ್ರ ಗಂಡನ ಮನೆ ಅಂತ ಬಂದಾಗ ನೀವು ಬಂದನೇ ಮಾಡ್ಬೇಕು. ಹೇಗೆ ಅದ ಅನುಭವ ನಿಮ್ಗೆ? ಟು ಬಿ ಫ್ರಾಂಕ್ ಅಂದ್ರೆ ನಮ್ಮ ಅವ್ವ ಮತ್ತೆ ಇಕ್ಕಿದ ರಿಲೇಷನ್ ಹೆಂಗಿತ್ತು ಅಂದ್ರೆ, ನಮ್ಮ ಇಡೀ ಓಣಿ ತುಂಬ ಮಂದಿ ಎಲ್ಲ ಕೇಳ್ತಿದ್ರು, ಅವ್ವ ಮಗಳು ಇವ್ರು ಯೂಶಲಿ ಕೂಡೆ ಸಂಜೆ ಕಾಯಿಪಲ್ಲೆ ತಗೊಳಕ್ ಹೋಗ್ತಿದ್ರು. ಅದ್ರ ಈಕಿ ಬಂದ ಕೂಡಲೇ ಇಬ್ರು ಕೂಡಿ ಕಾಯಿಪಲ್ಯಕ್ಕೆ ಹೋಗೋರು. ಇಡೀ ಆಲ್ಮೋಸ್ಟ್ ಎಲ್ಲ ಊರಿನೂ ಹೇಳ್ತಿದ್ರು ತಾಯಿ ಮಗಳು ಹೊಂಟ್ರು ನೋಡಂತ. ಸಚ್ ವಾಸ್ ದಿ ಗುಡ್ ಲಕ್, ದಿ ಪರ್ಫೆಕ್ಟ್ ರಿಲೇಷನ್ ದಾಗ ಮಾತ್ರ ಇದ್ದಾಗ ರಿಯಲಿ ಅದ್ರ ಬಗ್ಗೆ ಹೆಮ್ಮೆ ಅದ ನನಗೆ. ಆ ವಿಷಯದಾಗ ನಮ್ಮ ಅವ್ವನ ಬಗ್ಗೆನೂ ಹೆಮ್ಮೆ ಅದ, ಈಕಿ ಬಗ್ಗೆನೂ ತೀರಾ ಹೆಮ್ಮೆ ಅದ. ವೆರಿ ಅಗ್ದಿ ಕಡಿಮೆ ಆಕಿ ಕ್ವಚಿತ್. ಹೇಳ್ಬೇಕಂದ್ರೆ ನಮ್ಮ ಅತ್ತಿ ನಾನು ಮುಂಜಾನೆ ಎಲ್ಲಾ ಅಲ್ಲಿಗೆ ಹೋಗೋದು, ಮನೆಯಾಗೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ಟಿಫಿನ್ ನಮ್ಮ ಅತ್ತಿನೇ ಮಾಡ್ತಿದ್ದೆ. ಆಮೇಲೆ ನಾವು ಹೋಗೋ ಟೈಮ್ದಾಗ 2 ಬಿಸಿ ಬಕ್ರಿ ಮಾಡಿ ಡಬ್ಬಿ ಹಾಕಿ ನಂಗೆ ಡಬ್ಬಿ ಕಟ್ಟಿ ನಾ ರೆಡಿ ಆಗಿ ಬಂದು ನಾ ತಗೊಂಡ್ ಹೋಗ್ತಿದ್ದೆ ಅಷ್ಟು. ಇವ್ರ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ದು. ಇವ್ರು ಬರೋ ಟೈಮ್ದಾಗ ಕರೆಕ್ಟ್ ಅಡಿಗೆ ಮಾಡ್ಕೊಂಡು ಕೂತಿಲ್ಲ ಅವ್ರು. ಇವ್ರು ಬಂದ್ರೆ ಊಟಕ್ಕೆ ಹಾಕಿ ತಾವು ಊಟ ಮಾಡಿ. ಯಾಕಂದ್ರೆ ಬಹಳಷ್ಟು ಅತ್ತೆ ಸೊಸೆ ತುಂಬಾ ಕಡಿಮೆ ಹೇಳೋದೇನಂದ್ರೆ, ಸೊಸೆಯಾಗಿ ಬಂದಿದ್ದಾಳ ಮೇಲೆ ಅವಳು ಬಂದ್ರು ನಾನು ಇನ್ನು ಕೆಲಸ ಮಾಡ್ಬೇಕಾ. ಆದ್ರೆ ಸೊಸೆ ಅನ್ನೋಳು ತಮ್ಮ ಮಗನ ಸಂಸಾರಕ್ಕೇನೆ ಆಧಾರ ಆಗೋಕೆ ಕೆಲ್ಸಕ್ಕೆ ಹೋಗ್ತಿದಾರೆ ಅನ್ನೋದನ್ನ ಯೋಚನೆ ಅವಳು ಸೊಸೆ ಅವಳು ಬರ್ಬೇಕು, ಅವಳು ಮಾಡ್ಬೇಕು ಅಂತ. ಯಾಕಂದ್ರೆ ಸುಮಾರು ನೋಡಿದ್ವಿ ನಾವು ಇಂಥವ್ರೆಲ್ಲ. ನಮ್ಮ ಅತ್ತಿಗೂ ತಿರುಗೋದು ಬಾಳ ಇತ್ತು. ಒಟ್ಟು ನಾವು ನೌಕರಿ ಹುಡುಗಿನ ತರಬೇಕು, ಅವ್ಗೊಬ್ಬಗೆ ಇದಾಗ್ತದ ಅಂದ್ರೆ ಅವಾಗ ಜಸ್ಟ್ ಸ್ವಲ್ಪ ಸ್ಟಾರ್ಟ್ ಆಗಿತ್ತಲ್ಲ ಹೆಣ್ಮಕ್ಳು ನೌಕರಿ ಮಾಡೋದು. ಹೆಣ್ಮಕ್ಳು ನೌಕರಿ ಮಾಡೋ ಸೊಸೆನೆ ತರಬೇಕು ಅನ್ನೋದ್ರ ಜೊತೆಲಿ ನಾನು ಅವ್ರಿಗೆ ಸಪೋರ್ಟಿವ್ ಆಗಿ ಇರ್ಬೇಕು, ಅದಿದ್ರೆ ಮುಂದೆ ನಡೆಯೋದು ಅನ್ನೋದು ಯೋಚನೆ ಇತ್ತಲ್ಲ ಅವ್ರಿಗೆ. ಅದು ಬಹಳಷ್ಟು ಅದು ನಮ್ಮ ಅವ್ರ ಕಡೆ. ಮತ್ ನೋಡೋರು ನಮ್ ದೊಡ್ಡವರು 1984ದಾಗ ಹುಟ್ಟಿದಾಗ ಮುಂದೆ ಆಲ್ಮೋಸ್ಟ್ SSLC ಆಗುವವರೆಗೂ ಡೈಲಿ ಅವ್ನು ಬಿಸಿ ಎಲ್ಲ ಮಾಡಿ ಹಾಕಿ ಮತ್ತೆ 5:30 ಈಕಿ ಆಫೀಸಿಂದ ಬಂದ್ ಕೂಡಲೇ ಅವ್ನ್ ಬೇಕಾದ್ರು ಮಾಡಿ ಹೋಗ್ಬಿಡಕ್ಕೆ ಹಿಂದೆ ಮುಗಿತು. ಖಂಡಿತ ಏನು ತ್ರಾಸ ಆಗಿರ್ಬೇಕಾಗಿರ್ತದ್ರು. ಈಗ ನಾವು ಆರಾಮ್ ಡ್ಯೂಟಿನೂ ಆರಾಮ್ ಮಾಡ್ಕೊಂಡ್ವಿ, ಅದ್ರದ್ದು ಏನಿಲ್ಲ. ನಮ್ಗೆ ಆಫೀಸ್ನಾಗ ಕಂಪ್ನಿನೂ ಚಲೋ ಇತ್ತಲ್ಲ, ಮೇಡಮ್ ಮೇನ್ ಇದ್ರಲ್ಲ, ಅದ್ರಾಗ ಚಲೋ ಗ್ರೂಪ್ ಇತ್ತು ಅವ್ರು. ಆಫೀಸ್ನಾಗ ನಾವು ಎಂಟರ್ಟೈನ್ಮೆಂಟ್ಸ್, ಆಮೇಲೆ ಕಾಂಪಿಟೇಷನ್ಸ್, ಡ್ರಾಮಾ, ಹಾಡು ಎಲ್ಲ ಟೂರ್ಗೆ ಹೋಗ್ಬೋದು. ಅದಕ್ಕೆಲ್ಲ ಮನೇಲಿ ಅತ್ತೆ ಮಾವನ್ ಸಪೋರ್ಟ್ ಇತ್ತು. ಆಮೇಲೆ ಅವಾಗ ಇವ್ರಿಗೆ ಬರ್ತಿದ್ದಿಲ್ಲ, ನಾನ್ ನಮ್ಮ ಆಫೀಸ್ ನಾವು ಹೋಗ್ತೀನಿ. ನಿಮ್ಗೆ ಹೋಗೋದಕ್ಕೆ ಪರ್ಮಿಷನ್ ಇರ್ತಲ್ಲ, ಅದೇ ಬಹಳ ಮುಖ್ಯ. ಅವೆಲ್ಲ ಹೋಗಮ್ಮ ಎಂಜಾಯ್ ಮಾಡ್ಕೊಮ್ಮ. ನೀವು ಸ್ವಲ್ಪ ಚೇಂಜಸ್ ಇರ್ಬೇಕು. ಎಲ್ಲ ಮನೇಲಿ ಕೆಲಸ ಮಾಡೋದು, ಹೊರಗೆ ಕೆಲಸ ಮಾಡೋದು ಇದ್ದೇ ಇರುತ್ತೆ. ಅವಾಗ ಏನಾಗ್ತಿತ್ತು, ನಾವು ಆಫೀಸ್ ಬಿಟ್ಟ ತಕ್ಷಣ ಎಲ್ಲ ಸೀದಾ ಮನೆಗೆ ಹೋಗೋರು. ಇವಾಗೆಲ್ಲ ಬೇರೆ ಬೇರೆ ಏನಾದ್ರು ಫ್ರೆಂಡ್ಸ್ ಸಿಕ್ಕರು, ಹೋಟೆಲ್ ಆದಾಗುತ್ತೆ. ಮೊದ್ಲೆಲ್ಲ ಆತರ ಇರ್ಲಿಲ್ಲ. 5:30 ಬಿಟ್ರೆ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್. ನೀವು 6 ಗಂಟೆನ ಮನೇಲಿ ಇರ್ತೀರಾ, 6:15 ಮನೆ ಇರ್ತೀರಾ, ಮುಗಿದೋಯ್ತದ ಅಲ್ಲಿ ಅಷ್ಟಂತ ಹೇಳ್ಬಿಟ್ಟು. ನಿಮ್ದು ಎಷ್ಟು ವರ್ಷ ಸರ್ವಿಸ್ ಆಯ್ತು? ನೀವು ರಿಟೈರ್ಡ್ ಇದ್ದೀರಾ, ವರ್ಕಿಂಗ್ ಇದ್ದೀರಾ? ರಿಟೈರ್ ಆಯ್ತು ನನಗೆ 79 ಅಪಾಯಿಂಟ್ಮೆಂಟ್, 2019 ರಿಟೈರ್ಮೆಂಟ್ ಆಯ್ತು.
ಓಕೆ ಬೆಂಗಳೂರಾಗ ರಿಟೈರ್ಮೆಂಟ್ ಆಗ್ತದೆ. ಬೆಂಗಳೂರಾಗ ಇದ್ವಿ, ಇವ್ರು ಟ್ರಾನ್ಸ್ಫರ್ ಆಯ್ತು ಅಂತ ಬೆಂಗಳೂರಿಗೆ ಹೋಗಿದ್ವಿ. ಓಕೆ ಅಲ್ಲಿ 15 years ಅಲ್ಲೇ ಇದ್ವಿ. 2006 ನಾವು ಬೆಂಗಳೂರಿಗೆ ಹೋದ್ವಿ. ಇವ್ರದ್ದು 40 ರಿಟೈರ್ಮೆಂಟ್, ಆಮೇಲೆ ನಾನು 19 ರಿಟೈರ್ಮೆಂಟ್. ರಿಟೈರ್ಮೆಂಟ್ ಆದ್ಮೇಲೆ ನಾವು ಬರ್ಬೇಕಂತ ವಿಚಾರ ಮಾಡ್ಲಿಕ್ಕೆ ಇಲ್ಲಿ ನವನಗರದಾಗ ಬಂದಿದ್ದೆ ನಂದು. ಓಕೆ ಆಮೇಲೆ ಅವಾಗ ಕರೋನಾದ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಹೌದು ಕಂಟಿನ್ಯೂ. ಈಗ ನಾವು ಇನ್ಫ್ಯಾಕ್ಟ್ 2006 ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ, ಫಾರ್ಚುನೇಟ್ಲಿ ನನ್ನ ದೊಡ್ಡ ಮಗಂದು ಇಂಜಿನಿಯರಿಂಗ್ ಮುಗಿದಿತ್ತು, ಸಣ್ಣ ಮಗಂದು SLC ಮುಗಿದಿತ್ತು. ಅವ ಅಲ್ಲಿ ಕಾಲೇಜ್ ಹಾಕಿದ, ಇವ ಹೆಂಗೂ ಬೆಂಗಳೂರಿಗೆ ಹೋಗಬೇಕಾಗಿತ್ತು ಇವ ಇದು ಜಾಬ್ ಹೊಂಟಿಗೆ. ಸೊ ಇಮಿಡಿಯೇಟ್ಲಿ ಅವನು ಇಟ್ ವಾಸ್ ನಮ್ಗೆ ಒಂದು ವರ ರಂಗನೆ ಆಗ್ತಿದ್ವಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗೋದು. ನೀವು ಬೆಂಗಳೂರಲ್ಲಿ ಎಷ್ಟು ವರ್ಷ ಇದ್ರಿ? ಬೆಂಗಳೂರಿಗೆ ಆಲ್ಮೋಸ್ಟ್ 2014 ರಿಟೈರ್ಮೆಂಟ್, ಬಟ್ ಅಲ್ಲೇ ಇದ್ದೀವಿ ರೀ ಈಗ ನಾವು. ಕಡೆ 2014 ನಂದು ರಿಟೈರ್ಮೆಂಟ್ ಆಗೋಕ್ಕಿಂತ ಹಿಂದಿನ ವರ್ಷ 2013ದಾಗ ಒಂದು ಫ್ಲಾಟ್ ತಗೊಂಡ್ವಿ. ಯಾಕಂದ್ರೆ ಇಬ್ರು ಹುಡುಗರಂತೂ ಇನ್ನ ಈ ಸೈಡ್ ಬರೋದು ವೆರಿ ರೇರ್. ಅವ್ರಿಬ್ರು ಅಲ್ಲೇ ಸೆಟ್ಲ್ ಆಗೋರಿದ್ರು, ಹಂಗೋ ಫ್ಲಾಟ್ ತಗೊಂಡ್ವಿ. ಫ್ಲಾಟ್ ತಗೊಂಡು ಎಲ್ಲರೂ ಹೋಗಿದ್ವಿ. ಇವಾಗ ನೀವು ಇಲ್ಲಿ ಹುಬ್ಳಿಗೆ ಹುಬ್ಳಿಗೆ ನವನಗರ ಮನಿ ಇಟ್ಕೊಂಡಿದ್ವಿ. ನಮ್ಗ ಅಲ್ಲಿ ಹಬ್ಬಕ್ಕೆ ಅಷ್ಟೊಂದು ಹೋಗ್ತೀವಿ, ಊರ್ ಟೈಮ್ನಾಗ ಇಲ್ಲಿ ಬರ್ತೀವಿ. ಅವ್ರು ಸ್ವಲ್ಪ ಫ್ರೀ ಆಗ್ತದ, ನಮ್ಗೆ ಫ್ರೀ. ನಮ್ದು ಕಂಪ್ನಿ ಇಟ್ಕೊಂಡು ಹುಬ್ಳಿ ಫ್ರೆಂಡ್ಸ್. ಹೆಂಗ ಅನ್ಸ್ತು ಅಷ್ಟು ವರ್ಷ ಇದ್ದಿದ್ದು ಬೆಂಗಳೂರು ಜೀವನ ಹೆಂಗ ಅನ್ಸಿತ್ತು ಕಂಪೇರ್ ಮಾಡಿದ? ನಿಮ್ಗೆ ಹುಬ್ಳಿ ಚಲೋ ಅನ್ಸಿತ್ತು? ಹುಬ್ಳಿ ಚಲೋ ಅನ್ಸ್ತದೆ. ಬೆಂಗಳೂರು ಇನ್ನವೇ ಫಾಸ್ಟ್ ಲೈಫ್ಗೆ ಅಡ್ಜಸ್ಟ್ ಆದ್ರೆ ಭಾಳ ಚಲೋ ಇದೆ. ಮನುಷ್ಯ ಆಕ್ಟಿವ್ ಇರ್ತಾನಂತೆ. ಇಲ್ಲೇ ರಿಲ್ಯಾಕ್ಸ್ ಇಟ್ಕೊಂಡು ನೋಡೋಣ ತಗೋ ಎಲ್ಲ ಇಲ್ಲ. ಯೂನಿಟಿ ಮೂವಿ ಫಾಸ್ಟ್. ಬಟ್ ಆಫ್ಟರ್ ರಿಟೈರ್ಮೆಂಟ್ ಹುಬ್ಳಿನೇ ಗುಡ್ ಅಂತ ಅನ್ಸುತ್ತೆ. ನನಗೆ ಎರಡು ಆಲ್ಮೋಸ್ಟ್ ಅಲ್ಲೂ ಅಡ್ಜಸ್ಟ್ ಆಗಿ 15 ವರ್ಷ ಅಲ್ಲೂ ಇತ್ತಲ್ಲ, ಅಲ್ಲಿ ನಮ್ ಚಲೋ ಕಂಪ್ನಿ ಮಾಡ್ಕೊಂಡಿವಿ ಅಪಾರ್ಟ್ಮೆಂಟ್ ಒಳಗೆ. ಆಗ ಇಲ್ಲಿ ಬಂದ್ರೆ ಒಂಥರ ಅಫೆಕ್ಷನ್, ಇಲ್ಲಿ ನಮ್ ಜನರ ಮಾತು ಇದು ಇಲ್ಲ, ಫಂಕ್ಷನ್ಸ್ ಇದು ಅಡ್ಡಾಡ್ತೀವಿ. ಅಲ್ಲಿ ಅಷ್ಟು ಈಸಿಲಿ ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ನಾವ್ ಈಗ ಹೋದ್ರೆ ಇದು ನಾವ್ ಏನಾರೇ ಓಲಾ ಮಾಡ್ಕೊಂಡು ಹೋಗ್ಬೇಕು, ಇದು ಓಡಾಡ್ತಿರ್ತೀವಿ. ಅಂದ್ರೆ ಸರಿ, ನಿಮ್ದು ಏಜ್ ಕೇಳ್ಬೋದಾ? ನನ್ನ ಏಜ್ ನೋಡ್ರಿ ಸದ್ಯಕ್ಕೆ 72. 72. ನಂದು 66 ಕಂಪ್ಲೀಟ್. 67 60 ರಿಟೈರ್. 60 ರಿಟೈರ್ಮೆಂಟ್. ತುಂಬಾ ಖುಷಿ ಆಯ್ತು. ಈ ವಯಸ್ಸಿನಲ್ಲಿಯೂ ನೀವು ಇಷ್ಟ ಆಕ್ಟಿವ್ ಆಗಿ ಇಷ್ಟ ಚೆನ್ನಾಗಿದ್ರಿ. ದೇವ್ರು ನಿಮಗೆ ಯಾವಾಗಲೂ ಆಯುಷ್ಯ ಆರೋಗ್ಯ ಹೀಗೆ ಕೊಟ್ಟು ನಗ್ನಗ್ತಾ ಓಡಾಡ್ಕೊಂಡಿದ್ದೀರಿ ಅಂತ ಹೇಳ್ತೀನಿ. ನಮ್ಗೆ ಹಿರಿಯರದ ಆಶೀರ್ವಾದ ಬಹಳ. ಅವ್ರಿಗೆ ಅಪ್ಪ ಅಂತೀವಿ ನಾವು, ಅಪ್ಪಾರ್ದು ಅಮ್ಮಾರ್ದು. ನಮ್ಗೆ ನಾವ್ ಬಂದ್ರೆ ಈಗ ಫಸ್ಟ್ ಇಲ್ಲಿ ಬೆಟ್ಟಾಗಿನ ಮನೆ ಕಡೆ ಹೋಗೋದು. ಇವ್ರು ಬಂದಿರ್ತಾರೆ, ನಾವು ಇವ್ರು ಕೂಡ ನಾವು ಸ್ವಲ್ಪ ಟೂರ್ ಮಾಡೋದು ಬಹಳ. ಅವ್ರು ನಮ್ಗೆ ಹಚ್ಚಿ ಕೊಟ್ಟು ಜನ ಕಡೆ ಇದು ಮಾಡ್ಲಿಕ್ಕೆ ಏನೋ ದೇವಸ್ಥಾನಕ್ಕೆ ಇದಕ್ಕೆ ಹೋಗ್ತಿರ್ತೀವಿ. ನಾವು ಇಷ್ಟು ಖುಷಿಯಾಗಿರ್ಲಿಕ್ಕೆ ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ರೀ. ನಮ್ಮ ಡಿಪಾರ್ಟ್ಮೆಂಟ್ ಫ್ರೆಂಡ್ಸ್ ಆಗಿರ್ಬೋದು, ನಾವು ಇರೋ ಲೊಕ್ಯಾಲಿಟಿ ನವನಗರ ಆಗಿರ್ಬೋದು, ಬೆಂಗಳೂರಾಗಿರೋ ಅಪಾರ್ಟ್ಮೆಂಟ್, ಬೆಂಗಳೂರಾಗ ನನ್ನ ಡಿಪಾರ್ಟ್ಮೆಂಟ್ ಫ್ರೆಂಡ್ಸು. ಇದೆ ನಮ್ದಂತೂ ಇಬ್ಬರದು ಸೇಮ್ ಡಿಪಾರ್ಟ್ಮೆಂಟ್. ಇಲ್ಲಿ ಹುಬ್ಬಳ್ಳಿ ಈ ಸೆಕ್ಷನ್ ಗೊತ್ತು, ನಮ್ದಂತೂ ಎಲ್ಲರೂ ಗೊತ್ತು. ಹಿಂಗಾಗಿ ನಾನಂತೂ ಕಂಫರ್ಟಬಲಿ ಪ್ಲೇಸ್. ಇವಾಗ ವರ್ಕಿಂಗ್ ಇರುವಾಗಿನ ದಿನದ ರೂಟೀನೇ ಬೇರೆ ಇರುತ್ತೆ. ಬೆಳಗ್ಗೆ ಏಳು, ಮನೆ ಕೆಲಸ ಮಾಡ್ಕೊ, ನಿಮ್ದು ಬಾಕ್ಸ್ ರೆಡಿ ಮಾಡ್ಕೊರಿ, ಮಕ್ಕಳಿಗೆ ಮಾಡ್ಕೊಡು, ಆಫೀಸ್ಗೆ ಹೋಗು, ಆಫೀಸ್ ವರ್ಕ್ ಮಾಡು, ಮನೆಗೆ. ಸೊ ಇದೊಂದು ರೌಂಡ್ ಸಖತ್ ತಿರುಗ್ತಾನೆ ಇರುತ್ತೆ. ಆಫ್ಟರ್ ರಿಟೈರ್ಮೆಂಟ್ ಹೇಗಿದೆ ನಿಮ್ಗೆ? ಆ ಟೈಮ್ ವರ್ಕಿಂಗ್ ಇರುವಾಗ ಏನ್ ಅನ್ಸುತ್ತೆ? ಒಂದು ಭಾನುವಾರ ಸಿಕ್ಕರೆ ಸಾಕು, ಒಂದು ಶನಿವಾರ ಸಿಕ್ಕರೆ ಸಾಕು, ಅಪ್ಪ ರಿಲ್ಯಾಕ್ಸ್ ಆಗೋಣ ಹೀಗೆ ಅನ್ಸುತ್ತೆ. ಸೊ ಎವ್ರಿ ಡೇ ಸಂಡೇ. ಆಫ್ಟರ್ ರಿಟೈರ್ಮೆಂಟ್ ಹೇಗಿದೆ? ಈಗ ಸ್ವಲ್ಪ ನಾವು ರಿಲ್ಯಾಕ್ಸ್ ಆಗಿ ಇದು ಮಾಡ್ತೀವಿ, ಅಂದ್ರೆ ಗಡಿಬಿಡಿ ಇರಂಗಿಲ್ಲ. ಬೆಳಿಗ್ಗೆ ಎದ್ದು ಚಹಾ ಕುಡಿದು ಒಂದ್ ಅರ್ಧ ತಾಸು ವಾಕಿಂಗ್ ಬರ್ತೀವಿ. ಇಲ್ಲಿ ಬೆಂಗಳೂರಾಗ ಇದ್ದಾಗ ವಾಕಿಂಗ್ ಹೋಗ್ತೀವಿ, ಇಲ್ಲಿ ವಾಕಿಂಗ್ ಹೋಗ್ತೀವಿ. 10 ಮಿನಿಟ್ ಬಂದು ಪೇಪರ್ ನೋಡ್ಕೊಂಡು ಏನೋ ಮಾತಾಡ್ಕೊಂಡು ಇನ್ನೊಮ್ಮೆ ಚಹಾ ಪಾಕ ಮಾಡ್ಕೊಂಡು ಕುಡಿತೀವಿ. ಆಮೇಲೆ ರಿಲ್ಯಾಕ್ಸ್ ಆಗ್ತದೆ. ಕೆಲಸ ಮಾಡ್ಕೋತೀವಿ ಮನೆ ಒಳಗ, ಕೆಲಸ ಗುಡ್ಸೋದು ಎಲ್ಲ ನೀವೇ ಮಾಡ್ಕೊಡಿ? ಇಲ್ಲ, ಡೆಫಿನೆಟ್ಲಿ ಐ ಶೇರ್ ವಿತ್ ಹರ್. ಎಲ್ಲ ಅಕ್ಕಿ ಏನ್ ಮಾಡೋದು? ಹೇಳಿದ್ರು ಅವರು. ನಾನು ಕಸ ಗುಡಿಸ್ತೀನಿ, ಬೆಲ್ಲ ಒರೆಸ್ತಾರೆ, ಪಾತ್ರೆ ತಿಕ್ಕಿಡ್ತೀನಿ, ತೊಳಿತಾರೆ. ಅವ್ರು ಒರೆಸಿ ಕೊಡ್ತಾರ, ನಾನೆಲ್ಲ ಜೋಡಿಸಿರ್ತೀನಿ. ಇನ್ಫ್ಯಾಕ್ಟ್ ಇದನ್ನ ಒಂದು ಸ್ಕಿಟ್ ಮಾಡಿದ್ರು. ನಾವು ಯೂಶಲಿ ಟೂರ್ ಬಹಳ ಹೋಗ್ತೀವಿ, ಚಿನ್ಮಯ ಮಿಷನ್ ಟೂರ್ಗೂ ಹೋಗಿರ್ತೀವಿ ನಾವು. ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಸ್ಕಿಟ್ ಮಾಡಿದ್ವಿ ನಾವು. ನೆಕ್ಸ್ಟ್ ಟೈಮ್ ತುಂಬಾ ಖುಷಿ ಆಯ್ತು. ಈ ಹೊಂದಾಣಿಕೆ ಎಲ್ಲಾ ಗಂಡ ಹೆಂಡತಿ ಮಧ್ಯೆ ಇದ್ರೆ ಯಾವ ವಯಸ್ಸು ಭಾರ ಆಗಲ್ಲ.
ಯಾವ ವಯಸ್ಸು ಬೇಜಾರು ಅದು ವಯಸ್ಸಿಗೆ ಯಾವುದಕ್ಕೂ ಸಂಬಂಧ ಇಲ್ಲ ಮೇಡಮ್. ಇದು ನಮ್ಮ ಮನಸ್ಸು, ಚಿತ್ತ, ಇದು ಬಾಡಿ, ಮೈಂಡ್, ಇಂಟೆಕ್ಸ್ ಈ ಮೂರು ಆರಾಮಿದ್ವು ಅಂದ್ರೆ ಇಟ್ ಇಸ್ ಜಸ್ಟ್ ಅ ನಂಬರ್. ಎಸ್ ಇಟ್ ಈಸ್ ಹೌ ವಿ ಎಕ್ಸೆಪ್ಟ್ ಇಟ್. ಆ ಥರ ನಾವು ಈಗ ಅಕ್ಕಿನ ಜಸ್ಟ್ ಆರಾಮಾಗಿ ಆಮೇಲೆ ಕಾಂಟ್ಯಾಕ್ಟ್ ನಾವ್ ಇರ್ತೀವಿ ಫ್ರೆಂಡ್ಸ್ ಹಾಬೀಸ್ ಎಲ್ಲ ಏನಿಲ್ಲ. ಈಗ ರಿಟೈರ್ಮೆಂಟ್ ಆಯ್ತು, ನೀವು ಹೇಳಿದ್ರಿ ಮನೆ ಕೆಲಸ ಹಂಚ್ಕೊಂಡ್ ಮಾಡ್ಬಿಡ್ತೀವಿ ಅಂದಾಗ ಮನೆ ಕೆಲಸ ಮುಗಿದು ಹೋಗ್ಬಿಡುತ್ತೆ. ಆ ಕೆಲಸಗಳಾದ್ಮೇಲೆ ಮತ್ತೆ ಅಡಿಗೆ ಮಾಡೋದು ಅದ್ರಲ್ಲಿ ಕಮೆಂಟ್ ಆಗ್ತೀರಾ ಅನ್ಕೋತೀನಿ. ಸೊ ಮುಗಿದು ಹೋಗುತ್ತೆ. ಊಟ ನಿದ್ದೆ ಇಷ್ಟೇ ಮಾಡಿದ್ರೆ ಪ್ರತಿದಿನಾನು ಇದನ್ನ ಮಾಡಕ್ಕಾಗಲ್ಲ. ಸೊ ನಿಮ್ದು ಹಾಬೀಸ್ ಎಲ್ಲ ಏನು, ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದೆಯಾ? ನನ್ನ ಹಾಬೀಸ್ ಅಂದ್ರೆ ಸುಮಾರು ಸಂಘದೊಳಗೆ ಇನ್ವಾಲ್ವ್ ಇದ್ದೇನೆ ನಾನು. ಓಕೆ ನಮ್ಮ ಶಿವರಾತ್ರಿ ಜಾಗರಣ ಸಮಿತಿ ಅಂತಲ್ಲ ಅದ್ರಾಗಿದ್ದೇನೆ. ಬ್ರಾಹ್ಮಣ ಸಮಾಜ ಸಂಗೀತ ಉತ್ಸವ ಮಂಡಳಿ ಅಂತದ ಅದ್ರಾಗೂ ಇದ್ದೇವೆ. ಸೊ ಆಲ್ಮೋಸ್ಟ್ ಎಲ್ಲರೂ ಇದು ಸೋಷಿಯಲ್ ಟಚ್ ಜಾಸ್ತಿ ಇದ್ದಿದ್ದರಿಂದ ನಮಗ ಅಷ್ಟು ತ್ರಾಸ ಆಗೋದ್ರಿ. ಟೈಮ್ ಸ್ಪೆಂಡ್ ಮಾಡೋದು ಇನ್ಫ್ಯಾಕ್ಟ್ ನಮ್ಗೆ ಹಿಂದೆ ಇವ್ರದ್ದು ಶಿವಪೂಜೆ ಅಮ್ಮ ಅಜ್ಜಾರ್ ಮಾಡಿದಾಗ ಹೇಳಿದಾನೆ, ಆಫ್ಟರ್ ರಿಟೈರ್ಮೆಂಟ್ ಇವ್ರ ಅಪಾಯಿಂಟ್ಮೆಂಟ್ ತಗೊಂಡು ಇವ್ರು ಭೇಟಿ ಶಿವಪೂಜೆ ಅವ್ರ ಮನೆಗೆ ನಾವು ಆಗ್ಲ ತಿಂಗಳಾಗ 2 ಸಲ ಅಂತೂ ಹೋಗಬೇಕು. ಇಲ್ಲ ಶಿವಪೂಜೆ ಅಜ್ಜಾರ್ ಇದಾರಲ್ರಿ 100% ರಿಂಗ್ ಕೊಡ್ತಾರ ಅವ್ರು. ಹಿಂಗಾಗಿ ಇದೇ ಕಂಪ್ನಿ ಅದಲ್ರಿ ಅವ್ರು ಶಿವಪೂಜೆ ಅಮ್ಮ ಅವ್ರು ಇಬ್ಬರಲ್ರಿ. ಇನ್ನು ನಮ್ಮ 5-6 ಪೇರ್ ಅವ್ರಿ. ನಾವ್ ಬೆಂಗಳೂರಿಂದ ಮೊದ್ಲು ಈಗ ಇಲ್ಲೇ ಇದ್ದೀವಿ ಬಿಡ್ರಿ. ಅಫ್ಕೋರ್ಸ್ ಇರ್ಲಿಕ್ಕೆ ಹತ್ತೀವಿ. ಬಟ್ ಬೆಂಗಳೂರಿಂದ ಬಂದ್ಕೊಳ್ಳಿ ಹೆಡ್ ಕ್ವಾರ್ಟರ್ ನಮ್ದು. ನಾವ್ ಎಲ್ಲಾರ್ಗು ಬೆಟ್ಟ ಇರ್ಲಿಕ್ಕೆ ಅವ್ರು ಎಲ್ಲಾರು ಇಲ್ಲೇ ಬಂದ್ಬಿಡೋರು ಶಿವಪೂಜೆ ಅವ್ರ ಮನೆಗೆ. ಮನೆಗೆ ಬರ್ರಿ ಇಲ್ಲೇ ಮಾತಾಡ್ಕೊಂಡು ಈ ತರದ ಫ್ರೆಂಡ್ಶಿಪ್ ಅವರು ಯಾರೊಬ್ರು ನಿಮ್ಗಿಂತ ಹಿರಿಯರ್ ಇರ್ಬೋದು, ಈಗ ನಿಮ್ ಗ್ರೂಪ್ ಅಲ್ಲಿ ಯಾರೊಬ್ರು ನಿಮ್ಗಿಂತ ಕಿರಿಯರ್ ಇರ್ಬೋದು. ಈ ಫ್ರೆಂಡ್ಶಿಪ್ ಎಷ್ಟು ಮುಖ್ಯ ಅನ್ಸುತ್ತೆ ಜೀವನಕ್ಕೆ? ಯಾಕಂದ್ರೆ ಮನೆಯಲ್ಲಿ ನಮ್ ಸಂಬಂಧಿಕರು ಎಲ್ಲಾರು ಇರ್ತಾರೆ, ಅಕ್ಕ ತಂಗಿ, ಅಣ್ಣ ತಮ್ಮ, ಅಣ್ಣನ ಹೆಂಡತಿ, ಅವ್ವ ಅಪ್ಪ, ಅಜ್ಜ. ಇದು ಒಂದು ಕಡೆಯಿಂದ ಬಾಂಡಿಂಗ್ ಆದ್ರೆ ಈ ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ? ತೀರಾ ಮುಖ್ಯ ಅನಿಸ್ತದೆ ಮೇಡಮ್. ಎದಕ್ಕಂತಂದ್ರೆ ಈಗ ನೋಡ್ರಿ ನಾನು ಏನೋ ನನ್ಗೊಂದು ವಿಚಾರ ಬಂತಂತ ಕೂಡ ಮಧ್ಯಾಹ್ನ ಹೋಗಿ ಎಲ್ಲೋ ಲಂಚ್ಗೆ ಹೋಗೋಣ ಹೋಟೆಲ್ಗೆ ಅಂತೇಳಿ. ಈ ಟೀಮ್ ಏನದಲ್ರಿ ನೀವ್ ಹೇಳ್ತಿಲ್ಲ ಶಿವಪೂಜೆ ಅಮ್ಮಾರ ಅಂತ ಹೇಳಿ ಅದೇ ಟೈಪ್ 5-6 ಫ್ಯಾಮಿಲಿ ಅವ್ರಿ. ಬರೀ ಒಂದ್ ಫೋನ್ ನೋಡೋರು ಸಾಕು, ಎಲ್ಲಿ ಬರೋಣ, ಎಷ್ಟೊತ್ತಿಗೆ ಬರೋಣ, ಯಾವ ಹೋಟೆಲ್ ತಡೀರಪ್ಪ ಎಲ್ಲಾರು ಕೇಳ್ತೀವಿ. ಇವ್ರು ಹೇಳ್ತಾರ ಕ್ಯಾನ್ರ ಹೋಟೆಲ್ ಅಂತ, ಅವ್ರು ಹೇಳ್ತಾರ ಕಾರ್ತಿಕ್. ಒಟ್ಟ ಎಲ್ಲರಿಗೂ ಅನುಕೂಲ ಇಲ್ಲದೆ ಬಟ್ ಡೆಫಿನೆಟ್ ಸರ್ಕಲ್ ಇದು ಅಂತ ಹೇಳಿ ಆಮೇಲೆ ಈಗ ಮಾತಾಡ್ಕೋತೀವಿ. ಇದು ಈ ರಿಲೇಷನ್ ಆಗಿ ಏನಾಗ್ತದೆ ಮತ್ತೆ ಬರೀ ಅವ್ರಿಗೆ ಬೈ ಇವ್ರಿಗೆ ಬೈ ಹೆಂಗ್ ಮಾಡಿದ್ವಿ ಈಕಿ ಕರೀದಿಲ್ಲ ಹಂಗ್ ಮಾಡಿಲ್ಲ ಮಾತಾಡ್ತೀವಿ. ಈ ಸರ್ವಿಸ್ ಇದ್ದಿಂದ ನಮ್ಮ ಪೊಲಿಟಿಷಿಯನ್ಸ್ ಇದ್ದಾರೆ ಮನೆ ವಿಷಯ ಕೆಲವು ಮಾತಾಡ್ಕೋತೀವಿ. ಹಂಗಾಗಿ ಖುಷಿ ಪಡ್ತೀವಿ ಒಬ್ಬರದೊಬ್ರು ಎಲ್ಲ ಇದು ಅದಂತ ಚಲೋ ಅನ್ನಿಸ್ತು. ಈ ಫ್ರೆಂಡ್ಶಿಪ್ ಎಲ್ಲೋ ಹೋದ್ವಿ, ಊಟ ಮಾಡಿದ್ವಿ, ಟೈಮ್ ಪಾಸ್ ಮಾಡಿದ್ವಿ, ನಮಗ್ ಖುಷಿ ಅನಿಸ್ತು, ಅಷ್ಟಕ್ಕೆ ಸೀಮಿತ ಇರುತ್ತಾ? ಅಥವಾ ಯಾವ್ದೋ ಒಂದು ಸಮಸ್ಯೆನ ನನ್ನ ಫ್ರೆಂಡ್ ಹತ್ರ ನಾನು ಮುಕ್ತವಾಗಿ ಹಂಚ್ಕೊಂಡಾಗ ನನಗೊಂದು ಒಳ್ಳೆ ಪರಿಹಾರ ಸಿಕ್ತು. ಇವಾಗ ಏನಾಗುತ್ತೆ, ನಾವು ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ನಾವೇ ಹೇಳ್ಕೊಂಡಿರ್ತೀವಿ. ನಮಗೆ ಎಷ್ಟು ಗ್ಯಾರಂಟಿ ಇರುತ್ತೆ, ಅವ್ರು ಇನ್ ಯಾರಿಗೂ ಹೇಳಂಗಿಲ್ಲ. ಬಟ್ ಅದ್ 10 ಜನರ ಹತ್ರ ಸುತ್ಕೊಂಡ್ ಬಂದ್ಬಿಟ್ಟಿರುತ್ತೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಒಳ್ಳೇದು? ಡೆಫಿನೆಟ್ಲಿ ನಮಗ್ ಮಾತ್ರ ಈ ಫ್ರೆಂಡ್ಶಿಪ್ ಬಹಳ ಅನುಕೂಲ ಮಾಡಿದೆ. ನಮ್ ಯಾವ್ದೇ ಪ್ರಾಬ್ಲಮ್ ಇದ್ರು ಒಬ್ಬರಿಗೆ ಮೆಸೇಜ್ ಹೋದ್ರೆ ಸಾಕು. ಈ ಏನೇ ಹಾಸ್ಪಿಟಲ್ ಅಡ್ಮಿಟ್ ಮಾಡೋದು ವ್ಯಕ್ತಿ ಕೊಡು, ದ ವೆರಿ ನೆಕ್ಸ್ಟ್ ಡೇ ಎಲ್ಲರೂ ಇನ್ವೇರಿಯಬ್ಲಿ ಅದು ಅಲ್ಲಿ ಇಟ್ ಪ್ಲೇಸ್ ಅ ವೆರಿ ಯಾವ್ದ್ರ ಫಂಕ್ಷನ್ ಮಾಡ್ಲಿ ಎಲ್ಲಾರು ಹೋಗ್ತೀವಿ. ಈಗ ಮನೆಯವ್ರಿಗೆ ಅಂದ್ರ ಹೇಳಿಕೆ ಮಾಡ್ಲಿಕ್ಕೆ ಇದಾಗ್ತದೆ. ಈಗ ನಾವು ಫ್ರೆಂಡ್ ಸರ್ಕಲ್ ಒಳಗೆ ಇರ್ತದೆ, ಆರಾಮ ಹೋಗಿ ಹೆಲ್ಪ್ ಮಾಡ್ತೀವಿ, ಇದು ಮಾಡ್ತೀವಿ. ಬಹಳ ಸರಳವಾಗಿ ಹೇಳ್ಬೋದು, ಬಹಳ ಸಲಿಗೆಯಿಂದ ಹೇಳ್ಬೋದು. ನಾನು ಇಂತ ಕೆಲಸ ಇದೆ ನೀನು ಬಾ ಅಂತ ಕೂಡ ಹೇಳ್ಬೋದು. ಬರ್ತೀಯನ್ನೋ ಪ್ರಶ್ನೆನೇ ಬರಲ್ಲ ಫ್ರೆಂಡ್ಸ್ ಮಧ್ಯದಲ್ಲಿ ಕೆಲವೊಂದು ಫ್ರೆಂಡ್ಶಿಪ್. ಅದೇ ಚಲೋ ಇದು. ಇನ್ಫ್ಯಾಕ್ಟ್ 2013 ಒಳಗ್ರಿ ನಮ್ದು ಬೆಂಗಳೂರಿನ ಫ್ಲಾಟ್ ಓಪನ್ ಮಾಡಿದಾಗ ಈಗ 5-6 ಮಂದಿ ಲೇಡೀಸ್ ಫ್ರೆಂಡ್ಸ್ ಬಂದ್ರು, ಇಡೀ ಟೀಮ ಬಂದಿತ್ತು ಅದು. ಅಂಡ್ ಬಿಲೀವ್ ಇಟ್ ಆರ್ ನಾಟ್, ಕೇರ್ ತಗೊಂಡಿದ್ರು ಅವ್ರು. ಏನ್ ಬೇಕಾದ ಕೆಲಸ ಹೇಳಿದ್ರು ಎಲ್ಲ ಮಾಡಿ ಇಬ್ರು ಕೂಡ ಫ್ರೆಂಡ್ಸ್ ಇದು ಬರ್ತಾರ ಮಾಡ್ತಾರ. ಆಮೇಲೆ ರಿಲೇಶನ್ಶಿಪ್ ಇಟ್ಕೊಂಡಿದೀವಿ ಅಂತಿಲ್ಲ, ಎಲ್ಲರೂ ಬೇಕಾಗ್ತದ. ಅದಕ್ಕಿಂತ ನಾವು ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ತೆಗಿತೀವಿ, ಜಾಸ್ತಿ ಎಂಜಾಯ್ ಮಾಡ್ತೀವಿ.
ಮತ್ತೆ ಇತ್ತೀಚೆಗೆ ಅಂತೂ ನಾವು ಮಗ ಸೃಷ್ಟಿ ಈ ಹುಬ್ಬಳ್ಳಿಗೆ ಬಂದಿದ್ರೆ ವಾರದಾಗ 2 ಸಲ ವಿಡಿಯೋ ಕಾಲ್ ಮಾತಾಡ್ತೀವಿ 6 ಮಂದಿ. ವಿಲ್ ಶೇರ್ ಅವ್ರದ್ದು ಎಲ್ಲ ಮಾಡ್ಕೊಂಡು ಒಟ್ ನಿಮ್ಗೆ ಇಬ್ರು ಮಕ್ಕಳು ಒಬ್ರು ಇಟ್ಲಿಗೆ ಇರ್ತಾರೆ ಅಂತ ಹೇಳಿದ್ರಿ. ಸೊಸೆನೂ ವರ್ಕ್ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಮಗ ಸೊಸೆ ವರ್ಕ್ ಮಾಡ್ತಾರೆ, ಅವ್ರು ಇಟ್ಲಿಗೆ ಇರ್ತಾರೆ. ಇನ್ನೊಬ್ರು ಮದುವೆ ಆಗಿದೆ, ಅವರು ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಜೀವನಕ್ಕೆ ಇವಾಗ ನೀವು ಇಬ್ರಂತೂ ಜೊತೆಗೆ ಇದ್ದೇ ಇರ್ತೀರ. ಸೊ ಜೀವನಕ್ಕೆ ಮಕ್ಳು ಎಷ್ಟು ಮುಖ್ಯ ಅನ್ಸುತ್ತೆ? ಅವ್ರಷ್ಟು ದೂರ ಇದಾರಲ್ಲಪ್ಪ, ಹೆಂಗೆ ನಮ್ಮನ್ನ ನೋಡ್ಕೊಳ್ತಾರಲ್ಲ, ಈ ತರದ ಭಾವನೆಗಳೇನಾದ್ರು ಬರೋದು ಉಂಟಾ? ಯಾಕಂದ್ರೆ ಒಂದ್ ಏಜ್ ಆದ್ಮೇಲೆ ಮನುಷ್ಯನ್ಗೆ ಇನ್ಸೆಕ್ಯೂರ್ ಕಾಣಕ್ ಶುರು ಆಗ್ಬಿಡತ್ತೆ. ಆ ತರದ ಭಾವನೆಗಳೇನಾದ್ರು ಬರುತ್ವಾ, ಅಥವಾ ಬಂದ್ರೆ ನಾವ್ ಅದನ್ನ ಯಾವ ತರದಿಂದ ತಡೆಗಟ್ಕೋಬಹುದು, ಅಥವಾ ಅದನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಾನ? ಹೇಗೆ ನಿಮ್ಮ ಸಲಹೆ? ಸದ್ಯಕ್ಕಂತೂ ನಮಗಂತೂ ಏನು ಬಂದಿಲ್ಲ ಅಂತ ಡೆಫಿನೆಟ್ಲಿ ವೆರಿ ಶೂರ್ ದೇ ವಿಲ್. ಅಂಡ್ ನಾವು ಹಂಗೆ ಇಟ್ಕೊಂಡಿವಿ ರಿಲೇಷನ್. ಬರ್ತಾರೆ, ಈ ಮೊನ್ನೆ ಲಾಸ್ಟ್ 1-2 ತಿಂಗಳಿಂದ ಬಂದಿದ್ದಾರೆ ವೆಕೇಶನ್ ಮೇಲೆ. 1 ತಿಂಗಳು ಅವರು ಪ್ಲಾನ್ ಮಾಡ್ಕೊಂಡು ಬಂದಿದ್ರು, ತ್ರಿಯಂಬಕೇಶ್ವರ ಹೋಗೋದು ಅಂತೇಳಿ. ಎಲ್ಲರೂ 6 ಮಂದಿ ಕೂಡಿ ಹೋದ್ವಿ. ವೆರಿ ಫುಲ್ ಸಕ್ಸಸ್ಫುಲ್ ಆಗಿ ಮೀಟಿಂಗ್ ಮುಗಿಸ್ಕೊಂಡು ಅವ್ರ ಫ್ಯೂಚರ್ ನೋಡ್ಕೊತಿರ್ತಾರಲ್ಲ, ನಾವು ಅದಕ್ಕೆ ಇದಾಗಬಾರ್ದು. ಇದಕ್ಕೆ ಅಡ್ಜಸ್ಟ್ ಹಾಕೊಂಡು ಪೇರೆಂಟ್ಸ್ ಮಕ್ಕಳ ಮೇಲೆ ಡಿಪೆಂಡ್ ಆಗೋದು ಎಷ್ಟರ ಮಟ್ಟಿಗೆ ಸರಿನಾ ತಪ್ಪಾ? ಅಂದ್ರೆ ಕೆಲವೊಂದು ಟೈಮ್ದಾಗ ನಾವು ಡಿಪೆಂಡೆಂಟ್ ಅಂದ್ರೇನು ಎಲ್ಲ ಹೇಳ್ತೀವಿ ಮಾಡ್ತೀವಿ, ಅವ್ರು ಕೇಳ್ತಾರೆ ಏನು ಮಾಡ್ಕೊಂಡು. ಆ ಮಟ್ಟಿಗೆ ನಾವು ಮ್ಯೂಚುವಲ್ ರೆಸ್ಪೆಕ್ಟ್ ಆಯ್ತು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಇಟ್ಕೊಳಿಕಬೇಕು. ಅವು ಅಟ್ಯಾಚ್ಮೆಂಟ್ ತೋರಿಸ್ತಿರ್ತಾವ, ನಾವು ತೋರಿಸ್ತಿರ್ತೀವಿ, ಮಾಡಬೇಕಾಗ್ತದೆ. ಈಗಿನ ಮಕ್ಕಳಿಗೆ ಏನು ನೀವು ಹೇಳ್ಬೋದು? ಯಾಕಂದ್ರೆ ಈಗಿನ ಮಕ್ಕಳಿಗೆ ಏನ್ ಅನ್ಸುತ್ತೆ, ಯಾವಾಗ್ಲೂ ಅಪ್ಪ ಅಮ್ಮ ಎಲ್ಲಾ ಮಾಡಿರ್ತಾರೆ ಅನ್ನೋದು ಎಲ್ಲಾನು ಗೊತ್ತಿರುತ್ತೆ. ಆದ್ರೆ ಅವ್ರ ವರ್ಕ್ ಪ್ರೆಷರ್ಕ್ಕೋ ಅಥವಾ ಬೇರೆ ಯಾವ್ದೋ ಕಾರಣಕ್ಕೋ ಅವರು ಯಾವ್ದನ್ನ ಪೇಶನ್ಸ್ ಇಂದ ಕೇಳಿಸ್ಕೊಳಕ್ಕೆಲ್ಲ ಇಷ್ಟಪಡಂಗಿಲ್ಲ. ನನಗ್ ಗೊತ್ತಿದೆ, ನಾನ್ ಮಾಡ್ತೀನಿ, ನಿಮ್ಗೆ ಏನ್ ಬೇಕು ನಾನ್ ಮಾಡ್ಕೊಡ್ತೀನಿ, ಎಲ್ಲಾನು ನನ್ ಮೇಲೆ ಡಿಪೆಂಡ್ ಆಗ್ಬೇಡ, ನಿಮ್ ಹೆಲ್ತ್ ನೀವು ಚೆನ್ನಾಗಿ ಇಟ್ಕೊರಿ, ನೀವ್ ಯಾವಾಗ ಕರೆದ್ರು ನಾವ್ ರೆಡಿ ಇರ್ತೀವಿ. ಸೊ ಕ್ಯಾಶುವಲ್ ಆಗಿ ಈಗ ನೀವು ವರ್ಕ್ ಮಾಡಿದ್ರು ಕೂಡ ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ತಿದ್ರಿ, ಅತ್ತೆ ಮಾವ್ರ ಜೊತೆ ಮಾತಾಡ್ತಿದ್ರಿ, ಕೂತ್ಕೊಂಡು ಏನೋ ಕೆಲಸ ಮಾಡ್ತಿದ್ರಿ. ಈಗಿನ ಮಕ್ಳು ಯಾರು ಮಾಡಲ್ಲ. ಮನೆ ಕೆಲಸ ಮಾಡಿದ್ರು ಕೂಡ ಈಗಿನ ಹೆಣ್ಮಕ್ಳಾಗ್ಲಿ, ಹೆಣ್ಮಕ್ಳ ಮನೆ ಕೆಲಸ ಮಾಡೋದು ಹೆಣ್ಮಕ್ಳನ್ನ ಜಾಸ್ತಿ. ಮನೆ ಕೆಲಸ ಮಾಡಿದ್ರು ಕೂಡ ಏನಿದೆ ಆ ಕೆಲಸ ಮಾಡ್ದ ನನ್ ಸರ್ದ, ಯಾಕಂದ್ರೆ ನಂದು ಪ್ರೆಷರ್ ಇದೆ, ನನ್ನ ಕೆಲ್ಸನೇ ನನಗ್ ಜಾಸ್ತಿ. ಸೊ ಈಗಿನ ಮಕ್ಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀವಿ? ಆ ವಿಷಯದಾಗ ನಾವಿಬ್ರು ಸ್ವಲ್ಪ ಲಕ್ಕಿ ಅಂತಾನೆ ಹೇಳ್ಬೋದ್ರಿ. ಯಾಕಂದ್ರೆ ಇಬ್ರು ಮಕ್ಕಳು ಯಾವಾಗಿಂದ ಹೊರಗೆ ಬಂದ್ರು, ಮಕ್ಕಳು ಸೊಸೆದ್ರು ಇಬ್ರು ಹೊರಗೆ ಬಂದು ಹೊರಗಿನ ಜಾಬ್ ಮಾಡಿ ಬರ್ಲಿ ಅಂದ್ಕೊಂಡೆ ಒಂದು 5 ನಿಮಿಷ ಕೂತು. ಅಂದ್ರೆ ನಂದಂತೂ ನಾವು ಸ್ವಲ್ಪ ಚಹಾ ಜಾಸ್ತಿ ಕುಡಿಯೋದು. ಅವ್ರು ಬಂದ್ಕೊಳ್ಳಿ ಚಹಾ ಮಾಡಕ್ ಮಾಡ್ತಿರ್ತಾವ. ಚಹಾ ಕುಡ್ಕೋತ ಒಂದು 10 ನಿಮಿಷ we exchange our views of the day. ಈಗ ನಾವು ವರ್ಕ್ ಮಾಡಿದ್ದು ಅದು ಕರೆ ನೀವು ಹೇಳ್ದಂಗೆ ಅವ್ರು ಮಾಡಿದ್ದು ಬೇರೆ. ಈಗ ದೇ ಆರ್ ವರ್ಕಿಂಗ್ ಅಂಡರ್ ಟ್ರೆಮೆಂಡಸ್ ಸ್ಟ್ರೆಸ್. ಟೆನ್ಷನ್ ಇದು ಬಾಳ ಇರ್ತದೆ. ನಾವು ಕೂಲ್ ಇದ್ದಾಗ ಆರಾಮ್ ಮಾತಾಡ್ತೀವಿ, ಏನ ಸುದ್ದಿ ಮಾಡ್ತೀವಿ. ಅವ್ರು ಟೆನ್ಷನ್ ಆಗಿದ್ದಾಗ ಸ್ವಲ್ಪ ಸುಮ್ಮಿದ್ ಬಿಟ್ಟಿರ್ತೀವಿ. ಆಮೇಲೆ ತಾವ ಬರ್ತಾರೆ ಮತ್ತೆ 10 ನಿಮಿಷಕ್ಕ. ಆಮೇಲೆ ಅವಕ್ಕ ಕೆಲವೊಂದು ನಮ್ಮ ಮುಂದೆ ಹೇಳಿಕೊಳ್ಳಂಗಿಲ್ಲ, ಆಫೀಸ್ ವರ್ಕ್ ನಮಗೂ ಕೇಳಿಕ. ಈಗಿನ ಮಕ್ಕಳ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಏನ್ರ ಅನ್ಸುತ್ತ? ನಾಟ್ ಓನ್ಲಿ ಯುವರ್ ಮಕ್ಕಳಂತ ಅಷ್ಟೇ ಅಲ್ಲ, ನೀವು ಮತ್ತೆ ಸರೌಂಡಿಂಗ್ ನೋಡಿರ್ತೀರ, ಬೇರೆ ಯಾರ್ದಾರು ನೋಡೇ ಇರ್ತೀರ. ಆ ತರ ಏನಾದ್ರು ಈಗಿನ ಮಕ್ಕಳು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಯಾಕಂದ್ರೆ ಅವು ನೀವ್ ಹೇಳ್ದಂಗೆ ಅವ್ರ ವರ್ಕ್ ಪ್ರೆಷರ್ ಜಾಸ್ತಿ. ಈಗ ಯಾರು ಗೌರ್ಮೆಂಟ್ ಜಾಬ್ ಅಷ್ಟೊಂದು ಇಷ್ಟಾನು ಪಡೋದಿಲ್ಲ, ಆಮೇಲೆ ಯಾರಿಗೂ ಅಷ್ಟು ಈಸಿ ಸಿಗೋದು ಇಲ್ಲ. ಅಲ್ಲ, ಅರ್ಥ ಮಾಡ್ಕೊಳ್ಳೋದೇನ್ ಕಷ್ಟ ಅನ್ಸೋದಲ್ರಿ ಮೇಡಮ್, ಅರ್ಥ ಮಾಡ್ಕೋತಾರೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಅವರ್ ರೆಸ್ಪಾನ್ಸ್. ಕೆಲವೊಬ್ಬರಿಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತದೆ, ಕೆಲವೊಬ್ಬರಿಗೆ ಆಗಂಗಿಲ್ಲ. ಅಲ್ಲ, ನಮ್ಮ ಮಕ್ಕಳನ್ನ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಡಿಮೆ ಆಗ್ತಿದ್ಯಾ ಅಂತ. ಯಾಕಂದ್ರೆ ಯಾವ ಲೆವೆಲ್ ಇದೆ, ನೀವು ಸುಮ್ನೆ ಕೂತಿರ್ತೀವಿ, ಅದ್ ತಗೊಂಡ್ ಬಾ ಈ ತಗೊಂಡ್ ನಮ್ಮಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಈಗಿನವ್ರಿಗೆ ಹಂಗೆ ಹೇಳಕ್ ಸಾಧ್ಯ ಆಗಂಗಿಲ್ಲ. ಅಲ್ಲ, ಅದಕ್ಕೆ ನಾವು ಚೇಂಜ್ ಹಾಕೋಬೇಕು. ಇದಕ್ಕ ನಾವು ಚೇಂಜ್ ಹಾಕೊಂಡು ಹೋಗ್ಬೇಕು ಸ್ವಲ್ಪ. ಈಗ ಅವ್ರ ನಿಮ್ಗೆ ಅನ್ಸುತ್ತಾ ನಿಮ್ ಸರೌಂಡಿಂಗ್ ಅಲ್ಲಿ ಆತರ ಏನಾದ್ರು ಇದೆಯಾ? ಇಲ್ಲ ನಾವ್ ಹಿಂಗೆ ಮಾಡ್ಬೇಕು, ಹಿಂಗಿದ್ರೆ ಮಕ್ಕಳಿಗೆ ಹೊಂದಾಣಿಕೆ ಸಾಧ್ಯ ಅಂತ ಏನಾದ್ರು ಇದೆಯಾ? ಇಲ್ಲ, ದಟ್ ನಾವು ಮ್ಯಾನೇಜ್ ಮಾಡೋ ಚಲೋ ಡಿಪೆಂಡಿಂಗ್ ಆನ್ ದಿ ಸರ್ಕಮ್ಸ್ಟಾನ್ಸಸ್. ಈಗ ನಾವು ಒಂದು ಇದು ನೋಡ್ಕೊಂಡು ಅವ ಈಗಲೂ ತಗೊಂಡ್ ಬರ್ತಾರೆ, ಇಲ್ಲ ಅನ್ನೋದಲ್ಲ, ಖಂಡಿತ ತಗೊಂಡ್ ಬರ್ತಾರೆ. ಬೇಜಾರ್ ಮಾಡ್ಕೊಂಡು ತಗೊಂಡ್ ಬರ್ತಾರ. ಬರೋದ್ರ ಜೊತೆಲಿ ಕೆಲಸ ಎಲ್ಲಾನು ಮಾಡ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಅವ್ರಿಗೆ ಹೇಳಿದ್ನಲ್ಲ ನಾನು, ರಿಟೈರ್ಮೆಂಟ್ ಆಗಿರೋ ಜೊತೆ ಅಪಾಯಿಂಟ್ಮೆಂಟ್ ಹೆಂಗೆ ತಗೋಬೇಕು, ಇನ್ಸ ಮಕ್ಕಳ ಜೊತೆ ಅಪಾಯಿಂಟ್ಮೆಂಟ್ ತಗೋಬೇಕು.
ಓಕೆ ನಿನ್ನ ನಾನು ಹೇಳಿಡ್ಬೇಕು ಮೊದ್ಲೇ ಅದನ್ನ ಹೇಳಿಡ್ಬೇಕು ಈ ತರ ಎಲ್ಲ ಆ ತರ ಅನುಭವ ನಿಮ್ಗೆ ಏನಾರ ಆಗಿದ್ಯಾ ಅಥವಾ ಬೇರೆದವ್ರು ನಿಮ್ ಸಂಬಂಧಿಕರಲ್ಲಿ ಫ್ರೆಂಡ್ಸ್ ಮೇಲೆ ಯಾವ್ದಾದ್ರು ನೋಡಿರೋದಿದ್ಯಾ? ಡಿಫ್ರೆಂಟ್ ನಾವು ಕೇಳ್ತೀವಿ ಮಾಡ್ತೀವಿ, ಆಮೇಲೆ ಎಲ್ಲ ನಾವು ಇದು ಮಾಡ್ಕೊಳ್ತಿಂತ ನಮ್ ಲೈಫ್ ನಮ್ ಹುಡುಗರ್ದು ನಮ್ ಫ್ಯಾಮಿಲಿ ನಮ್ ಸರೌಂಡಿಂಗ್ಸ್ ಇರೋದ್ ಚಲೋ ಅಂತ ಅನಿಸ್ತದೆ. ಅವ್ರವ್ರದ್ದು ಯಾಕಂದ್ರೆ ಯಾರೇ ಹೆಂಗೆ ನೇಚರ್ ಅಂತ ಹೇಳಿ ಬರಂಗಿಲ್ಲ. ಇಲ್ಲ ಕೇಳೋದಂತ ನಾನ್ ಹೇಳಿದ್ದೆ ಜನರಲ್ ಆಗಿ ಸುಮ್ನೆ ಹೇಳ್ತಿರ್ತೀರಾ ಕ್ಯಾಶುವಲ್ ಆಗಿ ಕಂಪ್ಲೇಂಟ್ ಅಂತ ಏನ್ ಬರಂಗಿಲ್ಲ. ಅಲ್ಲ ಅಯ್ಯೋ ನನ್ ಮಗಳಿಗೆ ತುಂಬಾ ಪ್ರೆಷರ್ ಇದೆ, ನನ್ ಮಗಳಿಗೆ ಪ್ರೆಷರ್ ಇದೆ, ಏನೋ ಮಾತಾಡ್ಸ್ಬೇಕಂದ್ರೆ ಕೈಗೆ ಸಿಗಲ್ಲ, ಈ ತರ ಇದ್ದೇ ಇರುತ್ತೆ. ಅಲ್ಲ ಅದೇ ಅಟ್ಮಾಸ್ಫಿಯರ್ ಅವ್ರು ಇದು ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಅವು ಜಾಸ್ತಿ ಹಾಕೊಂಡು ಹೋಗ್ತಾರೆ, ನಾವು ಕಡಿಮೆ ಮಾಡ್ಕೊಂಡು ಹೋಗ್ಬೇಕು. ನೀವು ಈಗ ರಿಟೈರ್ಮೆಂಟ್ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ನೀವೆಲ್ಲ ಚೆನ್ನಾಗಿದ್ದೀರಿ, ಖುಷಿಯಾಗಿದ್ದೀರಿ. ನಿಮ್ಮ ಕುಟುಂಬದ ಬಗ್ಗೆ ಕೇಳಿ ನಮ್ಗೆ ತುಂಬಾ ಖುಷಿ ಆಯ್ತು. ಅದೇ ತರ ಈಗಿನ ಮಕ್ಕಳಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಒಂದು ಸಿನ್ಸಿಯರ್ ಅಡ್ವೈಸ್ ಅಂದ್ರೆ ನೀವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇಂಡಿಪೆಂಡೆಂಟ್ ಆಗಿರಿ, ಆದ್ರೆ ನಿಮ್ಮ ಗೋಲ್ ಏನಿರ್ಬೇಕಂದ್ರೆ ನೆಮ್ಮದಿ ಜೀವನದ ಕಡೆ ಇರಲಿ. ನಿಮ್ಮ ಸ್ಯಾಲ್ರಿ ಎಷ್ಟು ಬೇಕಾದಷ್ಟು ಇರ್ಬೋದು, ನಿಮ್ಮ ಪ್ರೆಷರ್ ಎಷ್ಟೇ ಬೇಕಾದಿರ್ಬೋದು, ಅದು ನಿಮ್ಮ ಲೈಫ್ ಗೋಲು ನೆಮ್ಮದಿ ಜೀವನ. ನಿಮ್ಮ ಕುಟುಂಬದ ಜೊತೆನೂ ಇರಲಿ, ನಿಮ್ಮ ಕುಟುಂಬದ ಜೊತೆ ನೆಮ್ಮದಿಯಾಗಿ ಇರ್ರಿ, ನೆಮ್ಮದಿಯಾಗಿ ಮುಂದೆ ಬರ್ರಿ. ಆಮೇಲೆ ಎಲ್ಲರಿಗೂ ರೆಸ್ಪೆಕ್ಟ್ಫುಲ್ಲಿ ಇರ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಅಟ್ಯಾಚ್ಮೆಂಟ್ ಮಾಡ್ಕೊಡ್ರಿ, ಎಷ್ಟು ಸಾಧ್ಯ ಅಷ್ಟು ಅಟ್ಯಾಚ್ಮೆಂಟ್ ಮಾಡ್ಕೊಡ್ರಿ. ಬೇಕಾಗ್ತದೆ ಸರೌಂಡಿಂಗ್ಸ್ ಸ್ವಲ್ಪ ಇದು ಬೇಕಾಗ್ತದೆ. ಈಗ ನಾವತ್ತು ಏನಾದ್ರು ಹೋಗ್ತೀವಿ ಅಂದ್ರೆ ಇಮಿಡಿಯೇಟ್ ಎಲ್ಲ ನಾವು ದೂರದಾಗ ಹೋಗ್ತೀವಿ, ಫ್ಲೈಟ್ ಬುಕ್ ಮಾಡಿ ಕೊಡ್ತಾರ, ಟ್ಯಾಕ್ಸಿ ಬುಕ್ ಮಾಡಿ ಕೊಡ್ತಾರ, ಎಲ್ಲ ಕೇಳ್ತಾರೆ ಈಗ ನಾರ್ಮಲಿ ನಾವು ಇವ್ರು ಮಾಡಿರ್ತಾರೆ, ಇಲ್ಲ ಕೇಳ್ತಾರೆ ಏನಾರ ಮಾಡಿ ಕೊಡ್ಲಿ ಹೇಳ್ತಾರೆ. ಈಗ ನೋಡಿ ನೆಕ್ಸ್ಟ್ ಮಂತ್ ನಾವು ಪ್ರಪೋಸ್ ಮಾಡ್ಲಿಕ್ಕೆ ಜಾರ್ಖಂಡ್ ಹೋಗ್ಬೇಕಂತ ಹೇಳಿ ಎಲ್ಲ ಏರ್ ರೂಟ್ ನೋಡ್ತಾರ, ಹೇಳ್ರಿ ನಾವು ಯಾವ್ದು ಫ್ಲೈಟ್ ಇದ ನೋಡಿರ್ತಾರ, ಎಲ್ಲ ಲಾಟ್ ನೋಡ್ತಾರೆ, ಯಾವ ಚಲೋ ಎಲ್ಲ ರೇಟಿಂಗ್ಸ್ ನೋಡ್ತಾರ, ಇಂತಲ್ಲಿ ಇಂತಲ್ಲಿ ಬುಕ್ ಮಾಡ್ತೀವಿ. ದಟ್ ಇಬ್ರು ಮಾಡ್ತಾರ, ಈ ಸ್ವಚ್ಛಂದ್ರೂ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾರೆ. ಇವತ್ತಿನ ಇವ್ರ ಮಾತುಕತೆ ತಾತ್ಪರ್ಯ ಏನಂದ್ರೆ ಮಕ್ಕಳು ನಮ್ಮ ಜೊತೆ ಎಷ್ಟು ಹೊಂದಾಣಿಕೆ ಮಾಡ್ಕೊಳ್ಬೇಕು, ಅದೇ ತರ ನಾವು ಕೂಡ ಮಕ್ಕಳ ಜೊತೆಲಿ ಈಗಿನ ಅವರ ಮನಸ್ಸಿಗೆ ತಕ್ಕಂಗೆ ಸಾಧ್ಯದಷ್ಟು ನಾವು ಹೊಂದಾಣಿಕೆ ಮಾಡ್ಕೋಬೇಕು, ನಾವು ಕೂಡ ಬದಲಾವಣೆ ಆಗ್ಬೇಕು. ಅಂದಾಗ ಮಾತ್ರ ಜೀವನ ಸರಳವಾಗಿ ಸಾಗುತ್ತೆ ಅಂತ ಹೇಳ್ತಾರೆ. ಈ ಹಿರಿಯ ನಾಗರಿಕರಂಗೆ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಯೋಗ ಮಾಡ್ಕೊಂಡು ಅವ್ರ ಹೆಂಗ್ ಆರೋಗ್ಯವಾಗಿದ್ದಾರೆ, ಮುಂದಿನವ್ರು ಎಲ್ಲರೂ ಅದೇ ತರ ಆರೋಗ್ಯವಾಗಿರ್ಲಿ, ದೇವ್ರವ್ರಿಗೆ ಆಯುಷ್ಯ, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನೂ ಕೊಡ್ಲಿ ಅಂತ ಹೇಳ್ತೀನಿ. ಎಲ್ಲಾ ಮಕ್ಕಳಿಗೆ ಅವ್ರು ಹೇಳೋ ಕಿವಿ ಮಾತು ಏನಂದ್ರೆ ಕುಟುಂಬದಲ್ಲಿ ಇದ್ದಷ್ಟು ನೆಮ್ಮದಿ, ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದ್ರೆ ನಿಮ್ದು ಎಷ್ಟೇ ಕಷ್ಟಗಳು ಬಂದ್ರು, ಏನೇ ನೋವು ಬಂದ್ರು 10 ಜನ ಇರೋಲ್ಲಿ ಒಬ್ಬರಾದ್ರೂ ಆತ್ಮೀಯರು ಇದ್ದೇ ಇರ್ತಾರೆ. ಸೊ ಅವ್ರಿಗೆ ನಿಮ್ ನೋವನ್ನ, ನಿಮ್ ಕಷ್ಟ ನಿಮ್ ಹೇಳ್ಕೊಂಡು ಎಲ್ಲೋ ಒಂದ್ ಕಡೆ ನಿಮ್ಗೆ ಉತ್ತರ ಸಿಗುತ್ತೆ. ಸೊ ಆದ್ದರಿಂದ ಇವರ ಅನುಭವದ ಪ್ರಕಾರ ಕುಟುಂಬದಲ್ಲೇನೆ ಇದ್ದು ಜೀವನ ಮಾಡೋದು ತುಂಬಾ ಒಳ್ಳೆಯ ಸಂಗತಿ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ.